ಹಲೋ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ನಟಿಸಿರೋ ನಾಯಕ ನಟ ಅಥವಾ ಸೂಪರ್ ಸ್ಟಾರ್ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್. ಇದನ್ನು ನಾನು ಹೇಳ್ತಾ ಇಲ್ಲ, ಇವತ್ತಿನ ಉದಯವಾಣಿ ದಿನಪತ್ರಿಕೆಯ ಸಿನಿಮಾ ಸಪ್ಲಿಮೆಂಟ್ ಕಾಪಿ ಸುಚಿತ್ರಾದಲ್ಲಿ ಬಂದಿರೋ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇನ್ನೊಂದು ಸ್ಪೆಷಾಲಿಟಿ ಅಂದರೆ, ಇಡೀ ಕನ್ನಡ ಚಿತ್ರರಂಗದಲ್ಲೇ ಬಂದಂಥ ಮೊದಲ ನಾವೆಲ್ ಬೇಸ್ಡ್ ಸಿನಿಮಾ ಅಂದರೆ ಅದು ಕರುಣೆಯೇ ಕುಟುಂಬದ ಕಣ್ಣು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ದಾರೆ. ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂಥ ಕೊನೆ ಚಿತ್ರ ಶಬ್ದವೇದಿ ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಓವರ್ 25 ನಾವೆಲ್ ಬೇಸ್ಡ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋ ನಾಯಕ ನಟ, ಸೂಪರ್ ಸ್ಟಾರ್. ಇದರಲ್ಲಿ ನಿಮಗೂ ಗೊತ್ತಿರುವಂಥ ಕೆಲವು ಫೇಮಸ್ ಸಿನಿಮಾ ಟೈಟಲ್ಸ್ ಇದೆ. ಸಿಪಾಯಿ ರಾಮು, ಬಂಗಾರದ ಮನುಷ್ಯ, ಎರಡು ಕನಸು, ಮಯೂರ, ಗಿರಿಕನ್ಯೆ, ಸನಾದಿಯಪ್ಪಣ್ಣ, ಹುಲಿಯ ಹಾಲಿನ ಮೇವು, ಒಂದು ಮುತ್ತಿನ ಕತೆ, ಶ್ರುತಿ ಸೇರಿದಾಗ, ಜೀವನ ಚೈತ್ರ, ಆಕಸ್ಮಿಕ. ಈ ಎಲ್ಲ ಚಿತ್ರಗಳು ನಾವೆಲ್ ಬೇಸ್ಡ್ ಸಿನಿಮಾಗಳು. ಡಾಕ್ಟರ್ ರಾಜ್ಕುಮಾರ್ ಅವರ ಸುತ್ತ ಒಂದು ಆಪ್ತ ವಲಯ ಇತ್ತು. ಅವರ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್, ಅವರ ಸಹೋದರ ವರದಪ್ಪ ಅವರು ಸೇರಿದಂತೆ ಚಿ ಉದಯಶಂಕರ್ ಆಗಿರ್ಬೋದು ಅಥವಾ ನಿರ್ದೇಶಕ ಭಗವಾನ್ ಆಗಿರ್ಬೋದು, ಈ ಟೀಮ್ ಎಲ್ಲ ಒಟ್ಟಾಗಿ ಕೂತು ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇದ್ರಂತೆ. ಯಾವ ನಾವೆಲ್ನ ಸಿನಿಮಾ ಮಾಡಬೇಕು, ಯಾವ ಪಾತ್ರದಲ್ಲಿ ಅಣ್ಣ ಅವರನ್ನು ಅವರ ಅಭಿಮಾನಿಗಳು ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ಡಿಸ್ಕಸ್ ಮಾಡಿ ಕೊನೆಯದಾಗಿ ಆ ನಾವೆಲ್ ಕಾಪಿನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಡ್ತಾ ಇದ್ರಂತೆ. ಅವರು ಅದನ್ನು ಓದಿ ಅವರಿಗೆ ಇಷ್ಟ ಆದರೆ ಅದು ಸಿನಿಮಾ ಆಗ್ತಾಯಿತ್ತು. ಈ ಆರ್ಟಿಕಲ್ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಂಸ್ಕೃತಿಕ ರಾಯಭಾರಿ ಅಷ್ಟೇ ಅಲ್ಲ, ಸಾಹಿತ್ಯದ ರಾಯಭಾರಿ ಕೂಡ ಹೌದು ಅಂತ ಹೇಳುತ್ತೆ. ಯಾಕೆ ಅಂದರೆ, ಇಂಟೆಲೆಕ್ಚುಯಲ್ಸ್ ಕೇವಲ ಪುಸ್ತಕಗಳನ್ನು ಓದೋರಿಗೆ ಸೀಮಿತವಾಗಬೇಕಾಗಿದ್ದಂಥ ಆಲೋಚನೆಗಳನ್ನು ಸಿನಿಮಾದಂಥ ಮಾಸ್ ಮೀಡಿಯಾದ ಮೂಲಕ ಜನಸಾಮಾನ್ಯರು, ಅನಕ್ಷರಸ್ಥರು, ಯಾರು ಓದಿಲ್ಲ ಅವರನ್ನೂ ಸಹ ಮುಟ್ಟೋ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಿನಿಮಾಗಳ ಮೂಲಕ, ಅವರು ಮಾಡಿದಂಥ ಪಾತ್ರಗಳ ಮೂಲಕ ಇನ್ಸ್ಟ್ರೂಮೆಂಟಲ್ ಆಗಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಮೂವಿ ಮೇಕರ್ಸ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಕಾದಂಬರಿಗಳನ್ನು ಓದಲ್ಲ ಅಂತ ಅಲ್ಲ, ಕಾದಂಬರಿಗಳನ್ನು ತಮ್ಮ ಸ್ಟಾರ್ ಪವರ್ ಮೂಲಕ ಜನಸಾಮಾನ್ಯರಿಗೆ, ಅವರ ಫ್ಯಾನ್ಸ್ಗಳಿಗೆ ರೀಚ್ ಮಾಡೋ ಛಾತಿ ಇರೋ ಸೂಪರ್ ಸ್ಟಾರ್ ಕೊರತೆ ಇದೆ. ಇದು ಎಲ್ಲ ಸೂಪರ್ ಸ್ಟಾರ್ಗಳಿಗೆ, ನಾಯಕ ನಟರಿಗೆ ಅನ್ವಯ ಆಗುತ್ತೆ. ಯೋರ್ ವೈಬ್ ಅಟ್ರಾಕ್ಟ್ಸ್ ಯೋರ್ ಟ್ರೈಬ್. ನಿಮ್ಮ ಸುತ್ತಮುತ್ತ ಯಾವ ರೀತಿಯಾದಂಥ ಜನ ಇರಬೇಕು ಅನ್ನೋದನ್ನು ನಿಮ್ಮ ವ್ಯಕ್ತಿತ್ವ ಅಷ್ಟೇ ಡಿಸೈಡ್ ಮಾಡುತ್ತೆ.